ಭಾರತದ ರಣರಂಗದಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಯುದ್ಧದ ಯುದ್ಧದ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಕರ್ಮದ ಫಲದ ಬಗ್ಗೆ ಚಿಂತಿಸಬೇಡ ಅರ್ಜುನ. ಹೌದು, ಕರ್ಮದ ಫಲ ಚಿಂತಿಸಬೇಡ. ಈಗ ನೋಡಿ, ಮಹಾಭಾರತ ರಣರಂಗದ ಯುದ್ಧದ ಭೂಮಿಯಲ್ಲಿ ಇನ್ನೇನು ಕುರುಕ್ಷೇತ್ರದಲ್ಲಿ ಅರ್ಜುನ ತನ್ನ ಬಾಣವನ್ನ ಬಿಡಬೇಕು. ಯಾರ ಕಡೆಗೆ ಬಿಡಬೇಕಂದ್ರೆ ಕೌರವ್ರ ಕಡೆಗೆ ಬಿಡಬೇಕು ಬಾಣ. ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಯುದ್ಧದ ರಣರಂಗದಲ್ಲಿ ಸೇನಾವಲೋಕನ ಸೇನೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಅಲ್ಲಿ ಸಂಜಯ ಉವಾಚ ಹೇಳ್ತಾನೆ. ಸಂಜಯ ಉವಾಚ ಯಾರಿಗೆ ಹೇಳ್ತಾನೆ ಅಂದ್ರೆ ಧೃತರಾಷ್ಟ್ರಂಗೆ ಹೇಳ್ತಾನೆ. ಮೊದಲದಾಗಿ ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಸಂಜಯ ರಣರಂಗದ ಯುದ್ಧದ ಭೂಮಿಯಲ್ಲಿ ಏನೆಲ್ಲ ನಡೆದಿದೆ ಅಂದಾಗ ಸಂಜಯ ಉವಾಚ, ಸಂಜಯ್ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ. ಈ ರೀತಿಯಾಗಿ ರಣರಂಗದ ಯುದ್ಧದ ಭೂಮಿಯಲ್ಲಿ ಎಲ್ಲ ನಡೆದಿದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಅರ್ಜುನಿಗೆ ಪ್ರತಿಯೊಂದು ಮಾತುಗಳು ಕೂಡ ಸಂದೇಹವನ್ನು ತಿಳಿಸ್ತಾ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನ ಕಾಲಿಗೆ ಬಿದ್ದು ಗೋಗರ್ದು ಅಳ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ಈ ರಣರಂಗದ ಯುದ್ಧದ ಭೂಮಿಯಿಂದ ನಾನು ಪಲಾಯನ ಮಾಡ್ತೀನಿ ಅಂಥೇಳಿ ಈ ಮಾತನ್ನ ನೇರವಾಗಿ ಕೃಷ್ಣನ ಮುಂದೆ ತನ್ನ ಮಾತನ್ನ ವ್ಯಕ್ತಪಡಿಸ್ತಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾನೆ, ಕರ್ಮದ ಫಲದ ಬಗ್ಗೆ ಚಿಂತಿಸಬೇಡ. ಕರ್ಮ ನಿಂದು, ಫಲ ನಂದು. ಅಂದ್ರೆ ಕೃಷ್ಣ ಫಲ ದೇವರಿಗೆ. ನೋಡು, ರಣರಂಗದ ಯುದ್ಧದ ಭೂಮಿಯಲ್ಲಿ ಇನ್ನೇನು ಯುದ್ಧ ಮಾಡಬೇಕು, ಫೈಟ್ ಮಾಡಬೇಕು, ಬಾಣ ಬಿಡಬೇಕು ಅನ್ನೋದ್ರ ಒಳಗಡೆ ಮುಂದುಗಡೆ ಇದ್ದಂತ ತನ್ನ ದಾಯಾದಿಗಳು ಯಾರಿರ್ತಾರೆ ಅಂದ್ರೆ ತನ್ನ ಸ್ನೇಹಿತರಿರ್ತಾರೆ, ತನ್ನ ಚಿಕ್ಕಪ್ಪಂದಿರು, ತನ್ನ ಅಣ್ಣದರು, ತಮ್ಮಂದಿರು, ತನ್ನ ಗುರುಗಳು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಈ ರೀತಿಯಾಗಿ ನನ್ನ ಸಹಪಾಠಿಗಳು ಕೂಡ ನನ್ನ ಎದುರಿಗೆ ಯುದ್ಧದಲ್ಲಿ ರಣರಂಗದ ಯುದ್ಧದ ಭೂಮಿಯಲ್ಲಿದ್ದಾರೆ. ಇವರನ್ನ ಕೊಲೆ ಮಾಡಿ ಒಂದು ಬದುಕುವುದಕ್ಕಿಂತ ಮುಂಚೆ ನಾನು ಈ ರಣರಂಗದಿಂದ ಓಡ್ ಹೋಗ್ತೀನಿ. ಯುದ್ಧ ಬೇಡ, ನನಗೆ ಪಲಾಯನ ಮಾಡ್ತೀನಿ ಯುದ್ಧದಿಂದ. ಭಿಕ್ಷೆ ಬೇಡಿ ಆದ್ರೂ ಕೂಡ ನಾನು ಬದುಕ್ತೀನಿ ಸಮಾಜದಲ್ಲಿ ಅಂತ ಹೇಳಿ ಕೃಷ್ಣನ ಮುಂದೆ ತನ್ನ ಅವಲೋಕವನ್ನ ಮಾಡ್ತಾರೆ. ಅರ್ಜುನ ಮಾಡ್ತಾನೆ. ಈ ರೀತಿಯಾಗಿ ಮಾತುಗಳನ್ನು ವ್ಯಕ್ತಪಡಿಸ್ತಾನೆ. ಏ ಕೃಷ್ಣ, ನನಗೆ ಯುದ್ಧದಿಂದ ರಣರಂಗದ ಭೂಮಿಯಲ್ಲಿ ನನಗೆ ಹೋರಾಡಕ್ಕೆ ತಾಕತ್ತಿಲ್ಲ, ನನ್ನ ಬಳಿ ಶಕ್ತಿ ಇಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡುತ್ತೆ. ಅವಾಗೆ ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚ ಮಾ ಕರ್ಮ ಫಲ ಹೇತು. ಇದೇ ಶ್ಲೋಕ. ಈ ಶ್ಲೋಕದ ಅರ್ಥ ಏನಂದ್ರೆ, ನೋಡಿ, ಯುದ್ಧದ ರಣರಂಗದಲ್ಲಿ ಇನ್ನೇನು ಯುದ್ಧ ಗೆಲ್ಲಬಹುದು, ಯುದ್ಧದಲ್ಲಿ ಸೋಲ್ಬಹುದು. ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯುದ್ಧದ ರಣರಂಗದಲ್ಲಿ ನೀನು ಒಂದು ವೇಳೆ ಸೋತ್ರೆ ಅಜರಾಮರವಾಗಿ ಹೆಸರುಡುತ್ತೇನೆ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇಂತಹ ರಣರಂಗದ ಯುದ್ಧದ ಭೂಮಿಯಲ್ಲಿ ಎದುರಾಳಿಗಳನ್ನ ಹೊಡೆದಾಡಿ ಎದುರು ಹಾಕೊಂಡು ಇವತ್ತು ಒಂದು ಹೋರಾಟದಲ್ಲಿ ಸಂಘರ್ಷದಲ್ಲಿ ಸತ್ತ ಅಂತ ಒಂದು ಹಣೆಪಟ್ಟಿ ಬರುತ್ತೆ. ಆ ಕೀರ್ತಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅದು ನಿನಗೆ ಅಜರಾಮ್ ಇರುತ್ತೆ. ಒಂದು ವೇಳೆ ಈ ಯುದ್ಧದಿಂದ ಏನಾದ್ರೂ ನೀನು ಪಲಾಯನ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಿನ್ನನ್ನ ನೋಡಿ ಜನ ನಗ್ತಾರೆ. ಹೌದು, ನಿನ್ನನ್ನು ನೋಡಿ ಜನ ನಗ್ತಾರೆ ಅರ್ಜುನ. ಯಾವುದೇ ಕರ್ಮಕ್ಕೂ ನೀನು ಕರ್ಮ ಮಾಡಲೇಬೇಕು, ಕರ್ಮ ಮಾಡಬೇಕು, ಬಿಡಬೇಕು ಬಾಣ. ನೀನು ಹೋರಾಟ ಮಾಡಬೇಕು. ನಿನ್ನ ಮುಂದ್ಗಡೆ ಇರುವಂತ ಅಧರ್ಮಿಗಳನ್ನ ಸರ್ವನಾಶ ಮಾಡಬೇಕು. ಹೌದು, ನಿನ್ನ ಮುಂದ್ಗಡೆ ಇರುವಂತ ಅಧರ್ಮಿಷ್ಠರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಅವರು ಧರ್ಮಿಷ್ಠರಲ್ಲ, ಅಧರ್ಮೀಯರಿರ್ತಾರೆ. ಕೌರವರು ಬಹಳಷ್ಟು ತುಂಬಾ ಅಧರ್ಮೀಯರಾಗಿರ್ತಾರೆ. ಇವರನ್ನ ಏನಾದ್ರೂ ನೀನು ಯುದ್ಧದಲ್ಲಿ ಬಿಟ್ರೆ ನಿನ್ನಂತ ಹೇಳಿ ಇಡೀ ಸಮಾಜದಲ್ಲಿ ಸಿಗೋದಿಲ್ಲ. ಸೂರ್ಯ ಚಂದ್ರ ಇರೋರು ಕೂಡ ನಿನ್ನನ್ನ ನೋಡಿ ಮುಂದಿನ ಪೀಳಿಗೆ ನಗ್ತಾರೆ. ಅದಕ್ಕೆ ಈ ಯುದ್ಧ ನೀನು ಮಾಡಲೇಬೇಕು. ಯಾಕಂದ್ರೆ ನೀನು ಕ್ಷತ್ರಿಯ ಗುಣಗಳನ್ನು ಹೊಂದಿದಂತ ಅರ್ಜುನ. ಈ ರಣರಂಗದ ಯುದ್ಧದಲ್ಲಿ ಕ್ಷತ್ರಿಯನಾದವನು ಬಿಲ್ ಎತ್ತಲೇಬೇಕು, ನೀನು ಬಾಣ ಬಿಡಲೇಬೇಕು. ಒಂದು ವೇಳೆ ಈ ಯುದ್ಧದ ರಣರಂಗದಲ್ಲಿ ಸೋತ್ರೆ ಅಜರಾಮರ ಇರ್ತೀಯ. ಆದ್ರೆ ಒಂದು ವೇಳೆ ಈ ಯುದ್ಧದ ಭೂಮಿಯಿಂದ ಪಲಾಯನ ಮಾಡಿದ್ರೆ ನಿನ್ನಂತ ಹೇಳಿ ಈ ಭೂಮಿ ಮೇಲೆ ಯಾರು. ಅದಕ್ಕೆ ನೀನು ಯುದ್ಧದಲ್ಲಿ ಸೋಲ್ತೀಯೋ ಗೆಲ್ತೀಯೋ ಸಾಯ್ತೀಯೋ ಮುಂದೆ, ಆದ್ರೆ ಈ ರಣರಂಗದ ಯುದ್ಧದ ಭೂಮಿಯಲ್ಲಿ ನೀನು ಯುದ್ಧ ಮಾಡಲೇಬೇಕು. ನಿನ್ನ ಎದುರಾಳಿಗಳನ್ನ ಸಂಹಾರ ನೀ ಮಾಡಲೇಬೇಕು. ನಾನಿದ್ದೀನಿ ಅರ್ಜುನ, ನಾನಿದ್ದೀನಿ, ನಿನಗೋಸ್ಕರ ನಾನಿದ್ದೀನಿ.
ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ನಾನು ಇದೀನಿ ಕೃಷ್ಣ. ಕೃಷ್ಣ ಈ ರೀತಿಯಾಗಿ ಅರ್ಜುನಿಗೆ ಹೇಳ್ತಾನೆ, ಉಪದೇಶ ಮಾಡ್ತಾರೆ. ಹೀಗೆ ಮಹಾಭಾರತದ ರಣರಂಗದ ಯುದ್ಧದ ಭೂಮಿಯಲ್ಲಿ ಯುದ್ಧ ಪ್ರಾರಂಭ ಆಗ್ಬೇಕು. ಪ್ರಾರಂಭ ಆಗೋದ್ರ ಒಳಗಡೆನೆ ಸೇನಾವಲೋಕನ ಪ್ರಾರಂಭ ಆಗುತ್ತೆ. ಸೇನಾವಲೋಕನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿದು ಹೋಗುತ್ತೆ. ಕೌರವರ ಕಡೆಗೆ ಯಾರಿದ್ದಾರೆ, ಪಾಂಡವರ ಕಡೆಗೆ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ರೀತಿಯಾಗಿ ರಥಗಳಿದಾವೆ, ಯಾವ ರೀತಿ ಕುದುರೆ, ಒಂಟೆ, ಆನೆ, ಯಾವ ರೀತಿಯಾಗಿ ಯುದ್ಧದ ಸಂಪೂರ್ಣವಾಗಿ ಚಿತ್ರ ಈ ನೋಡಿದಂತ ಅರ್ಜುನ ಮುಂದ್ಗಡೆ ಎಲ್ಲ ಇರ್ತಾರೆ, ಸಂಬಂಧಿಕರಿರ್ತಾರೆ, ಅಣ್ತಂಬರಿರ್ತಾರೆ, ಗುರುಗಳಿರ್ತಾರೆ, ದ್ರೋಣರು, ಭೀಷ್ಮರು, ಇವ್ರು ಎಲ್ಲಾನು ಕೊಂದು ನಾನು ಏನಾದ್ರೂ ಮಾಡಿದ್ರೆ ನನ್ನ ಮನಸ್ಸು ಕೂಡ ಒಪ್ಪಲ್ಲ. ಯಾಕೆ ಮನಸ್ಸು ಒಪ್ಪಲ್ಲ ಅಂದ್ರೆ ಅರ್ಜುನದು ಅವನ ಬಳಿ ಒಳ್ಳೆ ಮನಸ್ಸಿರುತ್ತೆ. ದುಷ್ಟರಾದಂತ ಕೌರವರು, ಧರ್ಮಿಷ್ಠರಾದಂತ ಅರ್ಜುನ, ಪಾಂಡವರು ಧರ್ಮಿಷ್ಠರಾಗಿರ್ತಾರೆ, ಅಧರ್ಮಿರಾಗಿರಲ್ಲ, ಇವರು ಧರ್ಮಿಷ್ಠರಾಗಿರ್ತಾರೆ. ಅದಕ್ಕಾಗಿ ಅವನ ಮನಸ್ಸು ಕರಗುತ್ತೆ. ಅದಕ್ಕೆ ಕೃಷ್ಣ ಮೋಟಿವೇಶನ್ ಕೊಡ್ತಾರೆ. ಕೃಷ್ಣ ಪ್ರತಿಯೊಂದು ಮಾತುಗಳು ಕೂಡ ಅರ್ಜುನನಿಗೆ ಈ ರೀತಿಯಾಗಿ ವಿವರಣೆ ನೋಡ್ತಾ ಹೋಗ್ತಾರೆ. ಅರ್ಜುನ ಯಾವುದೇ ಕಾರಣಕ್ಕೂ ಈ ಯುದ್ಧ ನೀನು ನಿಲ್ಲಿಸಬಾರ್ದು, ಯುದ್ಧ ಮಾಡಲೇಬೇಕು. ನೀನು ಅಕಸ್ಮಾತ್ ಯುದ್ಧದಲ್ಲಿ ಸೋತ್ರೆ ಅದು ಅಜರಾಮರ, ಗೆದ್ರು ಕೂಡ ಅಜರಾಮರ. ನೀನು ಈ ಕರ್ಮ ನೀನ್ ಮಾಡಲೇಬೇಕು. ಆದರೆ ಕರ್ಮದ ಫಲದ ಬಗ್ಗೆ ನೀನು ಚಿಂತಿಸಬೇಡ. ಒಂದು ವೇಳೆ ಯುದ್ಧದಲ್ಲಿ ಸೋಲ್ತೀಯೋ ಅಥವಾ ಒಂದು ವೇಳೆ ಯುದ್ಧದಲ್ಲಿ ಸತ್ತರೆ ಹೇಗೆ, ಆ ಪ್ರಶ್ನೆ ಒಟ್ಟ ಮಾತಾಡಬೇಡ. ಅದ್ರ ಬಗ್ಗೆ ಒಟ್ಟ ಮಾತಾಡಬೇಡ. ನೀನು ನಿನ್ನ ಕರ್ಮ ಮಾಡು, ನಿನ್ನ ಕೆಲಸ ಮಾಡು, ನಿನ್ನ ಹೋರಾಟ ಮಾಡು, ಯುದ್ಧ ಮಾಡು ಕೃಷ್ಣ, ಯುದ್ಧ ಮಾಡು ಅರ್ಜುನ ಅಂತ ಹೇಳಿ ಕೃಷ್ಣ ಈ ರೀತಿಯಾಗಿ ಅರ್ಜುನಿಗೆ ಉಪದೇಶವನ್ನು ನೀಡ್ತಾನೆ. ಅದಕ್ಕೆ ಯಾವುದೇ ವ್ಯಕ್ತಿ ಕೂಡ ಕರ್ಮದ ಬಗ್ಗೆ ಯೋಚನೆ ಮಾಡಬಾರ್ದು. ಕರ್ಮದ ಫಲದ ಬಗ್ಗೆ ಕರ್ಮದ ಬಗ್ಗೆ ಮಾತ್ರ ವಿಚಾರ ಮಾಡಿ. ಕರ್ಮ ಅಂದ್ರೆ ಇಲ್ಲಿ ಕೆಲಸ ಸಾಕಷ್ಟು ಇರುತ್ತೆ. ಕರ್ಮ ಅದಕ್ಕೆ ಸಾಕಷ್ಟು ರೀತಿಗಳಲ್ಲಿ ನಾವು ಕರ್ಮದ ಬಗ್ಗೆ ನೋಡ್ಕೋಬಹುದು. ಇಲ್ಲಿ ಕರ್ಮ ಅನ್ನೋದು ಕೂಡ ಕೆಲಸ, ಕಾರ್ಯ. ಆ ಮಹಾಭಾರತದ ರಣರಂಗದ ಯುದ್ಧದ ಭೂಮಿಯಲ್ಲಿ ಅರ್ಜುನ ಅಲ್ಲಿ ಒಂದು ಕರ್ಮ ಇತ್ತು. ಒಂದು ಕರ್ಮ ಅಂದ್ರೆ ನ್ಯಾಯ ಇತ್ತು, ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು, ಅದು ಒಂದು ಕರ್ಮ ಆಗಿತ್ತು. ಮತ್ತು ಇನ್ನೊಂದು ವಿಚಾರ ಏನಂದ್ರೆ ಅಲ್ಲಿ ಅರ್ಜುನ ಕ್ಷತ್ರಿಯವನಾಗಿದ್ದ. ಕ್ಷತ್ರಿಯ ಯಾವತ್ತು ಕೂಡ ಯುದ್ಧದಲ್ಲಿ ಇದ್ರೆ ಹಿಂದೆ ಸರಿಯಬಾರದು. ನಾವೆಲ್ಲ ಕ್ಷತ್ರಿಯ ವಂಶದ್ರು. ಕ್ಷತ್ರಿಯರು ಯಾವುದೇ ಕಾರಣಕ್ಕೂ ಅಂಜಬಾರದು, ಅಲುಕಬಾರದು. ಮುಂದೆ ವಿರೋಧಿಗಳಿಗೆ ಕೂಡ ಅದರ ಮೇರೆಗೆ ಸ್ಪಷ್ಟವಾದ ರಿಸಲ್ಟ್ ನೀವು ಕೊಡಬೇಕು ಅಂತ ಹೇಳಿದ ಮಾತುಗಳು ಈ ರೀತಿಯಾಗಿ ಅರ್ಜುನನಿಗೆ ಮೋಟಿವೇಶನ್ ಕೊಟ್ಟಿದ್ದು ಇಲ್ಲಿ ನಾವು ಕೃಷ್ಣನಿಂದ ತಿಳಿಯಬಹುದು. ಅದಕ್ಕೆ ಕರ್ಮಣ್ಣೆ ವಾದಿಕಾರಸ್ಥೈ ಮಹಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಬ್ರಹ್ಮ ಸಂಗಸ್ತನ ಕರ್ಮಣಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕರ್ಮ ಮಾಡ್ರಿ, ಕೆಲಸ ಮಾಡಿ, ಹೋರಾಟ ಮಾಡಿ, ಯುದ್ಧ ಮಾಡು. ಆ ಯುದ್ಧದಿಂದ ಸೋಲ್ತೀಯೋ, ಪಲಾಯನ ಆಗ್ತೀಯೋ, ಏಡಾಗ್ತೀಯೋ, ಸಾಹಿತ್ಯವೋ ಗೊತ್ತಿಲ್ಲ. ಆದ್ರೆ ಆ ಫಲದ ಬಗ್ಗೆ ಚಿಂತಿಸಬೇಡ. ಫಲ ನನಗೆ ಬಿಟ್ಟು ವಿಚಾರ, ದೇವರಿಗೆ ಬಿಟ್ಟ ವಿಚಾರ. ಕರ್ಮದ ಫಲ ದೇವರಿಗೆ ಬಿಟ್ಟು ವಿಚಾರ. ಹಾಗಾಗಿ ನೀನು ಮಾಡುವಂತ ಕರ್ಮ ಸನ್ಮಾರ್ಗದಲ್ಲಿದೆ ಅರ್ಜುನ. ಹಾಗಾಗಿ ಯುದ್ಧ ನೀನು ಮಾಡು ಅಂತ ಹೇಳಿ ಈ ರೀತಿಯಾಗಿ ಕರ್ಮದ ಫಲದ ಬಗ್ಗೆ ಚಿಂತಿಸಬೇಡ ಅಂತ ಹೇಳಿ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಅರ್ಜುನನಿಗೆ ತನ್ನ ಸಂದೇಹದ ಮಾತುಗಳನ್ನು ಕೂಡ ವಿವರಿಸ್ತಾ ಹೋಗ್ತಾನೆ. ಇಲ್ಲಿಗೆ ಈ ಮಹಾಭಾರತದ ಕಥಾಮೃತದ ಕಾರ್ಯಕ್ರಮದಲ್ಲಿ ಈ ಯುದ್ಧದ ಬಗ್ಗೆ ಮತ್ತು ಯುದ್ಧದ ರಣರಂಗದ ಭೂಮಿಯಲ್ಲಿ ಕರ್ಮದ ಫಲದ ಬಗ್ಗೆ ಚಿಂತಿಸಬೇಡ ಅಂತ ಹೇಳಿ ಕೃಷ್ಣ ಈ ರೀತಿಯಾಗಿ ಹೇಳ್ತಾನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕು. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತೇನೆ.